ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭೈತಾಂ ಕಲ್ಪವೃಕ್ಷಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತೆ. ಅರಿವು ಕ್ಷಣದ ಗುರುಗೂ ಕ್ಷಣದ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರೇ ಗೊತ್ತು. ಮೊದಲಿಗೆ ಸೆಪ್ಟೆಂಬರ್ ಮಂತ್ನಲ್ಲಿ ತುಂಬ ರಾಜಯೋಗ ಡೇಟ್ಗಳು 1-10-19 ತುಂಬ ರಾಜಯೋಗ ಡೇಟು, 2-11-20-29 ತುಂಬ ಕೆಟ್ಟ ಡೇಟ್ಗಳು, 3-12-21-30 ತುಂಬ ರಾಜಯೋಗ ನಂಬರ್ಸು, 5-14-23 ತುಂಬ ರಾಜಯೋಗ ನಂಬರ್ಸು, 4-13-22-31 ಅದು ಕೂಡ ಓಕೆ, 6-15-24 ಸಿಕ್ಕಾಪಟ್ಟ ರಾಜಯೋಗ ಡೇಟು. ಸೆಪ್ಟೆಂಬರ್ ತಿಂಗಳಲ್ಲಿ 7-16-25 ತುಂಬ ವೆರಿ ಡೇಂಜರ್, 8-17-26 ತುಂಬ ರಾಜಯೋಗದ ನಂಬರ್ಸ್ ಆಗುತ್ತದೆ, ಪರವಾಗಿಲ್ಲ. 9-18-27 ಕೂಡ 50-50 ಇರ್ತದೆ. ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ, ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶನಿ ಗ್ರಹ ಬಂದು ಮೀನ ರಾಶಿಲಿರ್ತಾನೆ, ಗುರುಗ್ರಹ ಬಂದು ಭಾಳ ವಿಶೇಷವಾಗಿ ಗುರು ಕೂಡ ನಿಮಗೆ ಮಿಥುನ ರಾಶಿಲಿರ್ತಾನೆ. ಆದರೆ ಶುಕ್ರ ಗ್ರಹ ಭಾಳ ವಿಶೇಷವಾದಂಥ ಒಂದು ಶುಕ್ರ ಗ್ರಹ ಏನು ಮಾಡ್ತಾನಪ್ಪ ಅಂದರೆ ಕಟಕ ರಾಶಿ ಮತ್ತು ಸಿಂಹ ರಾಶಿಲಿ ಸಂಚಾರವನ್ನು ಮಾಡ್ತಾನೆ. ಕೇತು ಸಿಂಹ ರಾಶಿಲಿ ಇರ್ತಾನೆ. ಅದೇ ರೀತಿ ಸೂರ್ಯ ಗ್ರಹ ಭಾಳ ವಿಶೇಷವಾಗಿ ಸೂರ್ಯ ಮತ್ತು ಬುಧ ಗ್ರಹ ಸಿಂಹ ಮತ್ತು ಕನ್ಯಾ ರಾಶಿಲಿ ಸಂಚಾರವನ್ನು ಮಾಡ್ತಾರೆ. ಕುಜಗ್ರಹ ಭಾಳ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿ ಮತ್ತು ತುಲಾ ರಾಶಿ ಸಂಚಾರ ಮಾಡ್ತಾನೆ. ಚಂದ್ರ ಬುಡಿ ಎಲ್ಲ ಮನೆ ಸುತ್ತಾ ಇದ್ದಾನೆ. ಸೆಪ್ಟೆಂಬರ್ ಮಂತ್ನಲ್ಲಿ ರಾಹು ಕುಂಭರಾಶಿಲಿ ಇರ್ತಾನೆ. ಇವಾಗ ಸೆಪ್ಟೆಂಬರ್ ಮಂತ್ನಲ್ಲಿ ಮೇಷರಾಶಿ ಬಗ್ಗೆ ಭಾಳ ವಿಶೇಷವಾದಂಥ ಒಂದು ಫಲವನ್ನು ಮಾತಾಡೋಕ್ಕಿಂತ ಮುಂಚೆ ಮೇಷರಾಶಿಗೆ ವೃಷಭ ರಾಶಿ, ಮಿಥುನ ರಾಶಿ, ಕಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನುಸು ರಾಶಿಗೆ, ಮಕರ, ಕುಂಭ, ಮೀನ ರಾಶಿಗೆ ಹೇಳಬೇಕಾಗದಂಥ ವಿಷಯವನ್ನು ನಾನು ಹೇಳ್ತಾ ಹೋಗ್ತೀನಿ. ಇದು 100% ಇದಕ್ಕೆ ಪರಿಹಾರಗಳನ್ನು ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಈ ವಾರದಲ್ಲಿ ಸಂಪತ್ತಾರೆ ಸಾಕಷ್ಟು ಪ್ರೆಡಿಕ್ಷನ್ ಮಾಡ್ಕೊಡ್ತಾ ಹೋಗ್ತೀನಿ. 100% ಆ ಸಂಪತ್ತಾರೆ ಫಲಗಳನ್ನ ಅತಿ ಹೆಚ್ಚು ನೀವು ಫಾಲೋ ಮಾಡಿದಾಗ ನಿಮ್ಗೆ ಸಿಕ್ಕಾಪಟ್ಟ ರಾಜಯೋಗನ ಕಾಣ್ತೀರ. ತುಂಬ ಜ್ಯೋತಿಷ್ಯದಲ್ಲಿ ನೀವು ಹೆಂಗೆ ಫಾಲೋ ಮಾಡಬೇಕು, ಹೇಗೆ ಸಕ್ಸಸ್ ನೋಡಬೇಕು, ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು, ಇದನ್ನೆಲ್ಲವೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಆ ತಿಳಿಸ್ಕೊಡೋದನ್ನು ನೀವು ಸಖತ್ತಾಗಿ ಫಾಲೋ ಮಾಡಿ. ದಯವಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ 2-11-20-29 ವೆರಿ 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 ಡೇಂಜರ್ ನಂಬರ್ ಆಗುತ್ತೆ. ತುಂಬ ಕೇರ್ಫುಲ್ ಆಗಿರಿ. 7-16-25 ತುಂಬ ಕೆಟ್ಟ ನಂಬರ್ಸು, ಅದನ್ನು ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ 9-18-27 ತುಂಬ ದೊಡ್ಡ ಅನಾಹುತಗಳಾಗುತ್ತೆ. ಫ್ಲೈಟು, ಟ್ರೈನು ಈ ಥರದ್ದೆಲ್ಲ ಅನಾಹುತವನ್ನು ನೀವು ಕಾಣ್ತಿದ್ರು. ಅದೇ ಥರ 2029 ಪ್ರಪಂಚ 30% ಹಾಳಾಗುತ್ತೆ. ತುಂಬ ಕೇರ್ಫುಲ್ ಆಗಿರಿ. ತುಂಬ ಪ್ರಪಂಚದಲ್ಲಿ ಆಗಬಾರ್ದಾಗುತ್ತೆ. ನಾನು ಅಲ್ಲೇ ಹೇಳ್ತಾ ಇದ್ದೆ, ಕಾಯಿಲೆ ಕಾರೋನ ಎಲ್ಲವೂ ಬಂದು ಅಡಚಣೆಗಳನ್ನ ಮಾಡ್ತಾ ಇದೆ. ಸಾಕಷ್ಟು ಪ್ರಾಬ್ಲಮಿಂದ ನೀವು ಆಚೆ ಬರ್ಬೇಕಂದ್ರೆ ನಮ್ಮ ರಾಶಿ ಫಲಗಳನ್ನ ಸಾಕಷ್ಟು ನೋಡ್ತಾ ಹೋಗಿ. ಈ ರಾಶಿ ಫಲದಿಂದ ನಿಮಗೆ ಸಿಕ್ಕಾಪಟ್ಟೆ ಎನರ್ಜಿ ತರುವಂಥ ದಿನಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ದಿನದಲ್ಲಿ ಅದ್ಭುತವಾದ ದಿನವನ್ನು ನಾನು ಹೇಳ್ತಾ ಹೋಗ್ತೀನಿ. ಮಿಸ್ ಇಲ್ದಲೇ ನೀವು ಕಾರ್ಯಕ್ರಮ ನೋಡಿದಾಗ ನಿಮಗೆ ಎಲ್ಲ ಫಲನೂ ಸಿಗುತ್ತೆ. ಧನ್ಯವಾದಗಳು. ಒಳ್ಳೆಯದಾಗ. ವೃಶ್ಚಿಕ ರಾಶಿಗೆ ಏನಪ್ಪ ಅಂದರೆ ಭಾಳ ಮಿರಾಕಲ್. 15ನೇ ತಾರೀಕುವರೆಗೂ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಯಾಕಂದರೆ ಕುಜ 11ನೇ ಮೇಲೆ ಇರ್ತಾನೆ, ಶನಿ 5ನೇ ಮೇಲೆ ಇರ್ತಾನೆ, ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಗುರು ಅಷ್ಟಮದಲ್ಲಿದ್ದರೂ ಕೂಡ ಶುಕ್ರ ಲಾಭದಲ್ಲಿದ್ದಾನೆ. ಸೂರ್ಯ ಬುಧ ಕೇತು ಗ್ರಹ ತುಂಬ ಲಾಭದಲ್ಲಿದ್ದಾನೆ. ತುಂಬ ರಾಜಯೋಗವನ್ನು ಫಲ ಕೊಡ್ತಾನೆ. ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಕುಜಗ್ರಹ ನಿಮಗೆ ರಾಶಿಗೆ 12ನೇ ಭಾವಕ್ಕೆ ಬರ್ತಾನೆ. ಅದು 15ನೇ ತಾರೀಕು ಬರ್ತಾನೆ. ಭಾಳ ವಿಶೇಷವಾಗಿ 15ನೇ ತಾರೀಕು ಅಲ್ಲಿಂದ ವೃಶ್ಚಿಕ ರಾಶಿ ಅಧಿಪತಿ ಕುಜ ತುಲಾ ರಾಶಿ ಬರ್ತಾನೆ. ರಾಷ್ಟ್ರಾಧಿಪತಿ 12ನೇ ಮನೆಗೆ ಹೋಗಬಾರ್ದು. ರಾಷ್ಟ್ರಾಧಿಪತಿ 12ನೇ ಮನೆಗೆ ಹೋದಾಗ ತುಂಬ ಅಪಾಯವನ್ನು ಕೊಡುತ್ತೆ. ಗುರು ಕೂಡ ವ್ಯಯಸ್ಥಾನವನ್ನು ನೋಡ್ತಾನೆ. ಗುರು ಧನಸ್ಥಾನಾಧಿಪತಿ ವ್ಯಯಸ್ಥಾನ ನೋಡ್ತಾನೆ. ಪಂಚಮಾಧಿಪತಿ ಅಷ್ಟಮಾಧಿಪತಿಯಾಗಿ ವ್ಯಯಸ್ಥಾನವನ್ನು ನೋಡ್ತಾನೆ. ಒಂದಲ್ಲ ಒಂದು ಸಮಸ್ಯೆ ಸಿಗಾಕೈತೀರ. ತುಂಬ ಕೆಟ್ಟಿರೋ ರಾಶಿ ಅಂದರೆ ವೃಶ್ಚಿಕ ರಾಶಿ. 15ನೇ ತಾರೀಕು ನಿಮಗೆ ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕುವರೆಗೂ ತುಪ್ಪದನ್ನ ಊಟ ಮಾಡ್ತೀರ. 15ನೇ ತಾರೀಕು ಮೇಲೆ ತಿನ್ನಕ್ಕೆ ಅನ್ನನೇ ಸಿಗಲ್ಲ. ಆ ಥರ ಒಂದು ಕಷ್ಟ, ದುಃಖ, ನೋವು. ಏನಪ್ಪ ಹಿಂಗಿತ್ತಲ್ಲ ನಿಮ್ಮ ಕಷ್ಟ, ಹಿಂಗೆ ಯಾಕೆ ಬಂತು ಅಂತ ಹೇಳ್ತೀನಿ. 15 ದಿವಸ ನಿಮಗೆ ನರಕದ ಒಂದು ವಾತಾವರಣ ತೋರಿಸ್ತಾನೆ. ಯಾಕೆ ನರಕದ ಒಂದು ವಾತಾವರಣ ವೃಶ್ಚಿಕ ರಾಶಿಯಲ್ಲಿ ತೋರಿಸ್ತಾನೆ ಅಂದರೆ, ಏನೇ ಆಗಿರಲಿ ಶುಕ್ರ 9ನೇ ಮನೇಲಿದ್ರೂ ಕೂಡ ಗುರು 8ನೇ ಮನೆಯಲ್ಲಿ, ಕುಜ 12ನೇ ಮನೆ, ಇದು ತುಂಬ ಪ್ರಾಬ್ಲಮನ್ನು ಕೊಡುತ್ತೆ. ವೃಶ್ಚಿಕ ರಾಶಿಗೆ 4ನೇ ಮನೇಲಿ ರಾಹು ಇದ್ದಾಗ ಸುಖಸ್ಥಾನಾಧಿಪತಿ 4ನೇ ಮನೆ ರಾಹು ತುಂಬ ನೆಮ್ಮದಿನ ಕಿತ್ಕೊತಾನೆ. ತುಂಬ ನೆಮ್ಮದಿ ಕಿತ್ಕೊಂಡು ನಿಮ್ಮ ಲೈಫಲ್ಲಿ
ಸಿಕ್ಕಾಪಟ್ಟೆ ನೆಮ್ಮದಿಯನ್ನು ಕಿತ್ಕೊಳ್ತಾನೆ. ಆ ನೆಮ್ಮದಿ ಕಿತ್ಕೊಳ್ಳೋದ್ರಿಂದ ನಿಮಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕೊಡ್ತಾನೆ. ನೀವು ನಾಗರ ಕಲ್ಲಿಗೆ ಹಾಲು ಹಾಕಬೇಕು, ಮತ್ತು ಅತಿ ಹೆಚ್ಚು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಬೇಕು. ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಅತಿ ಹೆಚ್ಚು ಹೋಗಬೇಕು. ಸುಬ್ರಹ್ಮಣ್ಯನಿಗೆ ಎಷ್ಟು ಹೋಗ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ನಿಮಗೆ ಪಚ್ಚೆ ರೂಬಿ ಅನ್ನೋ ಕಲ್ಲನ್ನು ಇರಲೇಬೇಕಾಗುತ್ತೆ. ಪಚ್ಚೆ ರೂಬಿ ಗ್ರಹದ ಒಂದು ಸ್ಟೋನನ್ನು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಡೈಮಂಡ್ ಯೂಸ್ ಮಾಡಿ, ಯಾಕಂದರೆ ಶುಕ್ರ ಭಾಗ್ಯಸ್ಥಾನದಲ್ಲಿದ್ದಾಗ ಡೈಮಂಡ್ ಜರ್ಕಾನ್ ಯೂಸ್ ಮಾಡೋದು, ಮತ್ತು ರೂಬಿ ಪಚ್ಚೆ ರೂಬಿನ ಯೂಸ್ ಮಾಡಿದಾಗಲೂ ಕೂಡ ನಿಮಗೆ ಸಿಕ್ಕಾಪಟ್ಟೆ ಲಕ್ಕನ್ನು ತಂದು ಕೊಡುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ 3 ಸ್ಟೋನ್ ಯಾರ ಮನೇಲಿ ಯೂಸ್ ಮಾಡ್ತಾರೋ ಅದು ತುಂಬ ಒಳ್ಳೆಯದಾಗುತ್ತೆ. ನೀವು ಏನಾದ್ರು ಕುಜಗ್ರಹದ ಸ್ಟೋನನ್ನು ಯೂಸ್ ಮಾಡ್ತೀರ, ಒರಿಜಿನಲ್ ಅವಳವನ್ನು ಏನಾದ್ರು ಯೂಸ್ ಮಾಡ್ತೀರಿ, ಕ್ರಾಶ್ ಆಗುತ್ತೆ 100%. ವ್ಯಯಸ್ಥಾನ ಅಧಿಪತಿನ ನೀವು ರಾಶಿ ಕೈಗೆ ಹಾಕಿದ್ರೆ ತುಂಬ ಕೆಟ್ಟ ಫಲವನ್ನು ಅನುಭವಿಸ್ತಾರೆ. ಅಂದರೆ ನೆಗೆಟಿವ್, ಅಂದರೆ ಶುಗರ್ ಬಂದವರು ಜಾಸ್ತಿ ಸ್ವೀಟ್ ತಿನ್ನಬಾರ್ದು, ಅನ್ನ ತಿನ್ನಬಾರ್ದು. ಅದೇ ಥರ BP ಬಂದ್ರೆ ಉಪ್ಪು ತಿನ್ನಬಾರ್ದು, ಉಪ್ಪಿನಕಾಯಿ ತಿನ್ನಬಾರ್ದು. ಹಂಗಿರುತ್ತೆ 100%. ಒಂದಲ್ಲ ಒಂದು ಸಮಸ್ಯೆ ಏನೋ ನಿಮಗೆ ನರಳುತ್ತಾ ಇರುತ್ತೆ. ತುಂಬ ಪ್ರಾಬ್ಲಮಲ್ಲಿ ನೀವು ಸಿಗಾಕೈತೀರ ಅಂತ ಹೇಳ್ತಾ ಇರುತ್ತೆ. ಈ ಒಂದು ಪ್ರಾಬ್ಲಮಿಂದ ನೀವು ಆಚೆ ಬರಬೇಕು ಅಂದರೆ ನನ್ನ ಒಂದು ಪ್ರಕಾರ ನೀವು ಸಾಕಷ್ಟು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಮತ್ತು ಅದೃಷ್ಟಕ್ಕೋಸ್ಕರ ಯಾವಾಗಲೂ ಕೂಡ ಗ್ರೀನ್ ಕಲರ್ ಬಟ್ಟೆ ಹಾಕೋದು, ಮತ್ತು ರೆಡ್ ಕಲರ್ ಬಟ್ಟೆ, ಬ್ಲೂ ಹಾಕೋದು ತುಂಬ ರಾಜಯೋಗನ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಒಂದು ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ರೇಷನ್ ಕೊಡುತ್ತೆ. ವೈಟ್ ಕಲರ್ ಬಟ್ಟೆ ತುಂಬ ರಾಜಯೋಗನ ಕೊಡುತ್ತೆ. ಮತ್ತು ಶನಿಗ್ರಹ ಬಹಳ ವಿಶೇಷವಾಗಿ ಬ್ಲ್ಯಾಕ್ ಕೂಡ ನೀವು ಹಾಕ್ಬೋದು. ಅತಿ ಹೆಚ್ಚು ನಿಮ್ಮ ಮನೆಯಲ್ಲಿ ತುಂಬ ವಿಶೇಷವಾಗಿ ಬುಧಗ್ರಹದ ಸೂರ್ಯಗ್ರಹದ ಫೋಟೋವನ್ನು ನೀವು ಡೈಲಿ ಬೆಳಗ್ಗೆ ಎದ್ದು ನೋಡಲೇಬೇಕು. ನೋಡ್ರೆ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಸೂರ್ಯನ ಎದುರುಗಡೆ ಬಂದು ಆರಾಮಾಗಿ ನೋಡ್ಬೋದು. ಆದ್ರೆ ಸೂರ್ಯನ ಹಸಿರು ಕಲರ್ ಅಂದರೆ ಭೂಮಿ ಹಸಿರು ಗರಿಕೆ ಹುಲ್ಲು ಯಾವ್ದ್ರ ಮೇಲೆ ನಿಂತ್ಕೊಂಡು ಸೂರ್ಯನ ನೋಡಿದ್ರು ಕೂಡ ದೋಷ ನಿವೃತ್ತಿ ಆಗುತ್ತೆ. ಹಾಗಾಗಿ ರೈತರಿಗೆ ಈ ಒಂದು ದೋಷಗಳು ಬರಲ್ಲ, ಯಾಕಂದರೆ ರೈತನಿಗೆ ಈ ದೋಷಗಳು ಬರಲ್ಲ. ಅದರಿಂದ ಈ ಪ್ರಾಬ್ಲಮಿಂದ ನೀವು ಆರಾಮಾಗಿ ಆಚೆ ಬರ್ತೀರಾ. ಈ ದೋಷದಿಂದ ನೀವು ಆಚೆ ಬರ್ತೀರಾ, 100% ಯಾವುದೇ ಅನುಮಾನ ಇಲ್ಲ. ನಿಮ್ಮ ಪ್ರಾಬ್ಲಮ್ ತುಂಬ ಕ್ಲಿಯರಾಗಿ ಒಳ್ಳೆಯದಾಗಲಿ. ಅಷ್ಟೈಶ್ವರ್ಯ ಈ ವಾರ, ಈ ಒಂದು ತಿಂಗಳು ನಿಮಗೆ ಕೊಡಲಿ.